ನಮಸ್ಕಾರ. ಹೋಮ್ ಕುಕ್ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೂವಕೋಸು ಹಾಲು ಹಾಕಿ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಡಿಫ್ರೆಂಟಾಗಿರುತ್ತೆ, ಮಸಾಲೆ ಬೇರೆ ಟೈಪು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು 1/4 kg ಈಗಾದರೂ ಸ್ವಲ್ಪ ಜಾಸ್ತಿ ಇರುತ್ತೆ ಹೂವಕೋಸು, ಒಂದು ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ. ಕಟ್ ಮಾಡಿ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಳು ಇದ್ದರೆ ನೋಡ್ಕೊಳ್ಳಿ, ತುಂಬ ಹೂವಕೋಸಲ್ಲಿ ಹುಳು ಇರುತ್ತೆ. ಹುಳು ಇದ್ದರೆ ಬಿಸಿನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಈರುಳ್ಳಿ ತಗೊಂಡಿದ್ದೀನಿ ಕಟ್ ಮಾಡಿ, ಅದರಲ್ಲೇ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದು. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನಿಲ್ಲಿ ಬೆಳ್ಳುಳ್ಳಿ 1 ಗಡ್ಡೆ ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ. ಮೇಯ್ನ್ ಈ ಸಬ್ಜಿಗೆ, ಇದು ಹೂಕೋಸು ಕೂಟ್ಗೆ ಇದೇ ಮೇಯ್ನ್ ಮಸಾಲೆ. ಇದು 2 ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕೋದು. ಇದು ನಾನು ತೋರಿಸ್ತೀನಿ. ಈ ಬೆಳ್ಳುಳ್ಳಿ ಜೀರಿಗೆ ಹಾಕೋದ್ರಿಂದ ಬೇರೆಯೇ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಮಾಡೋಣ, ಇದು ಒಗ್ಗರಣೆ ಹಾಕೋಣ. ಇದಕ್ಕೆಲ್ಲ ಫಸ್ಟು ಸಿಂಪಲ್ಲಾಗಿ ಬೇಗ ಆಗಿಬಿಡತ್ತೆ ಇದು. ನೋಡಿ, ನಾನು ಒಂದು ಕಡಾಯಿ ತಗೊಂಡು ಎಣ್ಣೆ ಇಟ್ಟಿದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಅದು ಕಾದಿದೆ. ಇದರಲ್ಲಿ ಸಾಸಿವೆ ಹಾಕ್ಕೊಂಡು ಬಿಡೋಣ. ಸಾಸಿವೆ ಅದು ಸೌಂಡ್ ಚಿಟ್ಚಿಟ ಅಂತ ಬಂದಮೇಲೆ ಕರಿಬೇವು, ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಇದು ಫ್ರೈ ಮಾಡ್ಕೊಂಡು ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಹಾಲು, ಅದು ಕಾಲಿಫ್ಲವರ್ ಹಾಕ್ಕೊಂಡು ಬಿಡೋಣ. ನೋಡಿ, ಹಾಲು ಹಾಕಿದ್ದೀನಿ, ಕಾಲಿಫ್ಲವರು ಹಾಕ್ಕೊಂಡು ಬಿಡ್ತೀನಿ. ಇವಾಗ ನಾವು ಎಲ್ಲ ಈ ಥರ ಇದು ಫ್ರೈಯಲ್ಲೆಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀವಲ್ವ, ಆದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಹಾಕ್ಕೊಳ್ಳೋದು. ಆದ್ದರಿಂದ ಅದೊಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು. ಇದೊಂದು 5 ನಿಮಿಷ ಫ್ರೈ ಆಗಲಿ. ಅಷ್ಟರಲ್ಲಿ ನಾನು ಇದು ಬೆಳ್ಳುಳ್ಳಿ ಜೀರಿಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಇವಾಗ ಒಂದು 25% ಅಷ್ಟು ಬೆಂದಿದೆ. ಈಗ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ, ಈ ಮಸಾಲೆ ಇದೆ ಅಲ್ವಾ, ಧನಿಯಾ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಕಲಸಿ ಮತ್ತು ಮುಚ್ಚಿಬಿಡಿ. ಸ್ವಲ್ಪ ಇವಾಗ ಫ್ಲೇಮ್ ಕಡಿಮೆ ಮಾಡಿ, ತುಂಬ ಫುಲ್ಲಲ್ಲಿ ಇಡಬೇಡಿ, ಒಂದು ಹಾಫಲ್ಲಿ ಇಡಿ, ಇಲ್ಲ ಅಂದರೆ ಅದೆಲ್ಲ ಸೀದೋಗುತ್ತೆ. ಡ್ರೈ ಆಗಿದ್ದರೆ ಒಂಚೂರು ನೀರು ಹಾಕ್ಕೊಳ್ಳಿ, ಯಾಕಂದರೆ ಅದು ಸೀದೋಗುತ್ತೆ. ಸಾಕು, ಇದೊಂದು ಇನ್ನು 5 ನಿಮಿಷ ಇಡೋಣ. ನೋಡಿ, ಇವಾಗ ಇದೊಂದು ಅರ್ಧದ ಮೇಲೇ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ನಾನು ಇದು ಬೆಳ್ಳುಳ್ಳಿ ಜೀರಿಗೆ ಕುಟ್ಟಿಟ್ಕೊಂಡಿದ್ದೀನಿ, ಕುಟ್ಟೋ ಕಲ್ಲಲ್ಲಿ ಇದು ಹಾಕ್ಬಿಡ್ತೀನಿ. ಇದೊಂಥರ ಟೇಸ್ಟ್ ಕೊಡುತ್ತೆ ತುಂಬ. ಈ ಆಂಧ್ರ ಕಡೆ, ರಾಜಮಂಡ್ರಿ ಕಡೆ ಎಲ್ಲ ಇದೇ ಥರ ಪೇಸ್ಟೇ ಹಾಕಿ ಮಾಡೋದು. ನಾವು ಯಾವ ಥರ ಕಡಲೆ ಬೀಜ ಇಲ್ಲಾಂದರೆ ಕೊಬ್ಬರಿ ಹಾಕ್ತೀವೋ ಈ ಥರ ಪಲ್ಯಗಳಿಗೆಲ್ಲ, ಅವರು ಎಲ್ಲದಕ್ಕೂ ಈ ಥರ ಹಾಕ್ತಾರೆ. ನಾವು ಯಾವುದೇ ತರಕಾರಿ ಎಲ್ಲಾದರೂ ಮಾಡ್ಕೋಬೋದು ಈ ಥರ. ಇವಾಗ ಸ್ವಲ್ಪ ಒಂದು 5 ನಿಮಿಷ
ಕಡಿಮೆ ಉರಿಯಲ್ಲೇ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ಇದು ರೆಡಿ ಆಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ರೆಡಿಯಾಗಿದೆ. ಈ ಥರ ಗೊಜ್ಜು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಪೂರಿಗೆ ಕೂಡ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ ಜೀರಿಗೆ ಕುಟ್ಟು ಹಾಕಿರೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಇದರಲ್ಲಿ ಕೂಟಲ್ಲಿ. ಈ ಥರ ನೀವು ಮನೇಲಿ ಮಾಡಿ ನೋಡಿ. ಎಲ್ಲ ವೆಜಿಟೇಬಲ್ಲು ಒಂದೊಂದು ಚೂರು ಚೂರು ಮಿಕ್ಕಿರತ್ತಲ್ವ, ಎಲ್ಲನೂ ಹಾಕಿ ಮಾಡ್ಬೋದು, ಅದು ಇನ್ನೂ ಟೇಸ್ಟ್ ಬರುತ್ತೆ. ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.